ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಏನು ಅಂತ ಯೋಚಿಸ್ತಾ ಇದ್ದೀರಾ ಅಲ್ವಾ? ಅಷ್ಟು ಚೆನ್ನಾಗಿರುವಂಥ ಪಕೋಡ ಇದು. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದಿ. ಬನ್ನಿ, ಅಡುಗೆ ಆಟದಲ್ಲಿ ಒಂದು ಹೊಸ ರೀತಿ ಪಕೋಡ ಮಾಡೋಣ. ಒಂದು ಬಟಾಟೆಯನ್ನು ತೆಗೆದುಕೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ಮು, 2 ಈರುಳ್ಳಿ, ಹಾಗೆ ಒಂದು ಗಜ್ಜರಿಯನ್ನು ತೆಗೆದುಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲವನ್ನು ಈಗ ನಾವು ಕಟ್ ಮಾಡ್ಕೋಬೇಕು. ಈ ಬಟಾಟೆಯ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದೇ ಹಾಕಿದ್ರೂ ಕೂಡ ಒಳ್ಳೆಯದೇ. ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚಿಕ್ಕದಾಗಿ ಹೆಚ್ಕೋಬೇಕು. ಚಾಪರಿಗಾರು ಹಾಕಿ ಅಥವಾ ನೀವು ಚಾಕುದಲ್ಲೇ ಕಟ್ ಮಾಡಿ. ಕ್ಯಾಪ್ಸಿಕಮ್ಮನ್ನು ಕೂಡ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ನಾನು ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಆಮೇಲೆ ಎಲ್ಲವನ್ನು ಚಾಪರಿಗೆ ಹಾಕಿಬಿಡ್ತೇನೆ. ಇದು ಯಾವ ಪಕೋಡ ಅಂತ ಯೋಚಿಸ್ತಾ ಇದ್ದೀರಿ ಅಲ್ವಾ? ನೋಡಿ, ಗಜ್ಜರಿ ಕಟ್ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಮಂಡಕ್ಕಿಯಿಂದ ಮಸಾಲ ಮಂಡಕ್ಕಿಯನ್ನು ತಿಂದಿರ್ತಾರೆ, ಸುಸ್ಲವನ್ನು ತಿಂದಿರ್ತಾರೆ. ನಾನು ಪಕೋಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಈ ಪಕೋಡ ಮಾಡಿ ತಿಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಈರುಳ್ಳಿಯನ್ನು ಕೂಡ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡೆ. ನೋಡಿ, ಇದೆಲ್ಲವನ್ನು ಚಾಪರಿಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟೆ. ಉಳಿದೆಲ್ಲ ಕೆಲಸ ಮಾಡೋ ತನಕ ಈ ಹೆಚ್ಕೊಂಡಿರೋ ಆಲೂಗಡ್ಡೆಯನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಂಡು ಬಿಡುವ. ಇಲ್ಲಾಂದರೆ ಕಪ್ಪಗಾಗೋಗುತ್ತೆ. ಹಾಗೆ ಇದರಲ್ಲಿ ಒಂದು ರೀತಿ ರವ ಇರುತ್ತೆ, ಅದೆಲ್ಲ ಹೋಗಿಬಿಡತ್ತೆ. ಈಗ ಒಂದು ಬಾಣಲೆಗೆ ಒಂದು 2-3 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇದರೊಳಗೆ ನೋಡಿ, ನಾನು ಹೇಳ್ತಾ ಇರೋ ರೆಸಿಪಿಯಲ್ಲಿ 3 ಐಟಮ್ ಸಿಗುತ್ತೆ ನಿಮಗೆ, ಅಬ್ಸರ್ವ್ ಮಾಡಿ. ನಾನು 3 ಚಮಚ ಶೇಂಗಾವನ್ನು ಹಾಕ್ಕೊಂಡೆ, ಹಾಗೆ ಉದ್ದಿನಬೇಳೆ 1 ಚಮಚ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಅರಿಶಿನ, 2 ಚಿಟಿಕೆ ಆಗೋಷ್ಟಿದೆ. ಹಾಗೆ ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾವು ಖಾರ ಕಡಿಮೆ ತಿನ್ನೋರು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಬೇವಿನ ಸೊಪ್ಪನ್ನು ಅಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಖಾರ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲವನ್ನು ಫ್ರೈ ಮಾಡಿ ಆದಮೇಲೆ, ಸ್ವಲ್ಪ ತುಂಬ ಏನು ಫ್ರೈ ಆಗಬೇಕಂತಿಲ್ಲ, ಆದಮೇಲೆ ಇದಕ್ಕೆ ನಾವು ಹೆಚ್ಕೊಂಡಿದ್ವಲ್ಲ ಅದೆಲ್ಲವನ್ನು ಇದಕ್ಕೆ ಹಾಕಬೇಕು. ಇದೆಲ್ಲ ಈಗ ಚೆನ್ನಾಗಿ ಇದರಲ್ಲಿ ಬಾಡಬೇಕು, ಫ್ರೈ ಆಗಬೇಕು. ಸ್ಕೂಲ್ ಬಿಟ್ಟು ಬಂದ ಮೇಲೆ ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ತಿಂದ್ರೇ ತುಂಬ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ 2 ತಿಂಗಳ ಕಳೆದಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನನಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಅದು ಹಾಗೆ ಇರಲಿ. ಈಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಮಂಡಕ್ಕಿಯನ್ನು ಹಾಕ್ಕೊಳ್ಳೋಣ. 4-5 ಕಪ್ ಮಂಡಕ್ಕಿ ಹಾಕ್ಕೊಳ್ಳೋಣ. ಇದನ್ನು ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಬೇಕು. ಹಾಗೆ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಕೋಬೇಕು. 1 ಕಪ್ ಹೆಚ್ಚು ಕಡಿಮೆ ಆದರೂ ಕೂಡ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇದು ನೀರಿನಲ್ಲಿ ನೆನೆದು ಸಣ್ಣ ಆಗಿಬಿಡತ್ತೆ. ಇದಕ್ಕೆ ಕರೆಕ್ಟ್ ಇಷ್ಟೇ ಹದ ಬೇಕು ಅಂತೇನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಓಕೆ. ನೋಡಿ, ಇದಕ್ಕೆ ಈಗ ನಾನು ಶುಂಠಿಯನ್ನು ತುರಿದು ಹಾಕ್ತಾಯಿದ್ದೀನಿ. ಫ್ರೈ ಆಗಿದ್ದು ಸಾಕದು. ಈಗ ಇದಕ್ಕೆ ನಾವು ಮಂಡಕ್ಕಿಯನ್ನು ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಂಡೆ. ನೋಡಿ, ಈಗ ನೆನೆಸಿಟ್ಟಂತಹ ಮಂಡಕ್ಕಿಯನ್ನು ಈ ರೀತಿ ಹಿಂಡಿ, ನೀರೆಲ್ಲ ಇರಬಾರ್ದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ತೆಗೆದು ಒಲೆ ಮೇಲಿರುವಂಥ ಬಾಣಲೆಗೆ ಹಾಕ್ಕೋಬೇಕಿದೆಲ್ಲವನ್ನು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಒಂದು ಲೈಕನ್ನು ಮಾಡಿ, ಹಾಗೆ ಕಮೆಂಟ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ತಿಳಿಸೋದನ್ನು ಮರೀಲೇಬೇಡಿ. ಇದೆಲ್ಲವನ್ನು ಹಾಕ್ಕೊಂಡಾದ ಮೇಲೆ ಒಂದು 3-4 ನಿಮಿಷ ಈ ರೀತಿ ಕೈಯಾಡಬೇಕು. ನೋಡಿ, ಇದನ್ನು ಕೂಡ ಹೀಗೆ ತಿನ್ಬೋದು. ಬ್ರೇಕ್ಫಾಸ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ರೆಸಿಪಿ ಮುಗೀತು. ಈಗ ನೆಕ್ಸ್ಟ್ ನೋಡೋಣ. ಈಗ ಒಂದು ಬೌಲ್ ತೊಗೊಂಡೆ, ಅದಕ್ಕೆ ಒಂದು ಸ್ವಲ್ಪ ಖಾರ, ಉಪ್ಪು ಹಾಗೂ 2 ಸ್ಪೂನ್ ರವೆಯನ್ನು ಹಾಕ್ಕೊಂಡೆ, ಟೇಬಲ್ ಸ್ಪೂನ್. ಹಾಗೆ 1 ಸ್ಪೂನ್ ಮೊಸರನ್ನು ಆ್ಯಡ್ ಮಾಡಿದೆ. ಹಾಗೆ 1/4 ಕಪ್ ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಇದು ತುಂಬ ತೆಳ್ಳಗಾಗಿರಬೇಕು, ದಪ್ಪ ಏನಿರೋದು ಬೇಡ. ಇದು ಕೋಟಿಂಗಿಗಷ್ಟೇ, ಅದಕ್ಕೋಸ್ಕರ ಇದು ತೆಳ್ಳ ಇರಬೇಕು. ಇಷ್ಟಿದ್ರೆ ಸಾಕಾಗತ್ತೆ ನೋಡಿ. ಇದು ಒಂದು ಸೈಡಿಗಿರಲಿ. ಈಗ ಈ ಸುಸ್ಲ ಸ್ವಲ್ಪ ಆರಿದ ಮೇಲೆ ಉಂಡೆಯನ್ನು ಕಟ್ಕೋಬೇಕು. ಒಂದು ಲಿಂಬೆ ಗಾತ್ರದಲ್ಲಿ ಉಂಡೆಯನ್ನು ಕಟ್ಕೋಬೇಕು. ನೋಡಿ, ಉಂಡೆ ಕೂಡ ಒಡೆದಿಲ್ಲ. ಇನ್ನೊಂದು ಸೀಕ್ರೆಟ್ ಹೇಳ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಉಪ್ಪಿಟ್ಟು ಮಾಡಿರ್ತೀರಾ, ಇಡ್ಲಿ ಮಾಡಿರ್ತೀರಾ, ಅವಲಕ್ಕಿ ಮಾಡಿರ್ತೀರಾ, ಅದು ಮಿಕ್ಕಿರುತ್ತೆ. ಆಗಲೂ ಕೂಡ ಇದೇ ರೀತಿ ನೀವು ಮಾಡ್ಬೋದು, ಎಂಥ ಸಖತ್ತಾಗಿರುತ್ತೆ. ಕೆಲವೊಮ್ಮೆ ನಾವು ಮಾಡಿದ್ದು ರುಚಿನೇ ಸರಿ ಬಂದಿರಲ್ಲ, ಆಗಲೂ ಕೂಡ ಮಿಕ್ಕಿರುತ್ತೆ. ಅದೆಲ್ಲವನ್ನು ಈ ರೀತಿ ಪಕೋಡ ಮಾಡಿದರೆ ಯಾರಿಗೂ ಗೊತ್ತೇ ಆಗಲ್ಲ. ನೋಡಿ, ಈ ರೀತಿ ನಿಧಾನಕ್ಕೆ ಉಂಡೆಯನ್ನು ಕಟ್ಕೋಬೇಕು. ಇದು ಉಂಡೆಯನ್ನು ಕಟ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಅವಲಕ್ಕಿ ಪೌಡ್ರನ್ನ ಹಾಕ್ಕೋಬೋದು. ಅವಲಕ್ಕಿಯನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಹಾಕ್ಕೋಬೋದು. ನಾನು ಇದಕ್ಕೆ ಅವಲಕ್ಕಿಯನ್ನು ಹಾಕಿಲ್ಲ, ಹಾಗೆ ಬಂತು. ಇದೆಲ್ಲವನ್ನು ಕಾರ್ನ್ ಫ್ಲೋರಲ್ಲಿ ಅದ್ದಿ ಇದನ್ನು ಕಾದ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಮೇಲ್ಗಡೆಯಿಂದ ಹಿಟ್ಟು ಹಾಕಿದರೆ ಅದ್ರ ಮೇಲೆ ಕುತ್ಕೋತಾನೇ ಇಲ್ಲ, ಅದು ಎಲ್ಲ ಇಳಿದ್ಬಿಟ್ಟಿರುತ್ತೆ. ಆ ಹದಕ್ಕಿರಬೇಕು. ದಪ್ಪ ಮಾಡಿದರೆ ಚೆನ್ನಾಗಿರಲ್ಲ, ಅದಕ್ಕಾಗಿ ಹೀಗೆ ಬಿಟ್ಕೊಳ್ಬೇಕು. ಇಷ್ಟು ತೆಳ್ಳಗಿರೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗೇನು ಬರಲ್ಲ. ನೀವು ಕ್ರಿಸ್ಪಿ ಬೇಕು ಅಂತಂದರೆ ಸ್ವಲ್ಪ ದಪ್ಪ ಹಿಟ್ಟನ್ನು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ತುಂಬ ಕಡಿಮೆ ಹಿಟ್ಟನ್ನು ಹಾಕ್ಕೊಂಡಿರೋದು, ಅದಕ್ಕೆ ಅಷ್ಟೊಂದು ಕ್ರಿಸ್ಪಿಯಾಗೇನಿರಲ್ಲ, ಸಾಫ್ಟಾಗಿರುತ್ತೆ. ಬಜ್ಜಿ ಥರ ಅನಿಸುತ್ತೆ. ಪಕೋಡ ಎಲ್ಲ ಇರುತ್ತಲ್ಲ, ಅದೇ ರೀತಿ ನೋಡಿ. ಈ ರೀತಿಯೂ ಕೂಡ ಒಂದು ರೆಸಿಪಿ ಮಾಡ್ಬೋದು ಅಂತ ಗೆಸ್ಸೇ ಮಾಡಿರಲಿಲ್ಲ ಅಲ್ವಾ? ಅಷ್ಟು ಚೆನ್ನಾಗಾಗತ್ತೆ. ಒಮ್ಮೆ ಟ್ರೈ ಮಾಡಿ. ಹೊರಗಡೆ ಮಳೆ ಬರ್ತಾ ಇರಬೇಕು, ಒಳಗಡೆ ನಾವು ಬಿಸಿ ಬಿಸಿಯಾಗಿ ಇದನ್ನು ಚಹಾ ಜೊತೆ ತಿಂತಾ ಇರಬೇಕು. ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡ್ತಾರೆ. ಚಟ್ನಿ ಜೊತೆಗೋ ಕೆಚಪ್ ಜೊತೆಗೋ ತಿಂದರೆ ವಾವ್, ಸೂಪರಾಗಿರುತ್ತೆ. ಮಂಡಕ್ಕಿಗೂ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಅಲ್ವಾ? ಹೊಂಬಣ್ಣ ಬರುವವರೆಗೆ ಕರೀರಿ, ಇಷ್ಟಿದ್ರೆ ಸಾಕು. ನೋಡಿ, ಈಗ ಎರಡನೇ ಐಟಮ್ ಕೂಡ ರೆಡಿ ಆಯಿತು. ಡೈರೆಕ್ಟಾಗಿ ಹೀಗೂ ತಿನ್ಬೋದು. ನೆಕ್ಸ್ಟ್ ಮೂರನೇ ಹಂತ ಏನು ಮಾಡ್ಬೋದು ಅಂದರೆ, ನಾನು ಅದೇ ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡೆ, ಹಾಗೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡೆ. ನೀವು ಇದಕ್ಕೆ ಹಸಿಮೆಣಸನ್ನು ಕೂಡ ಹೆಚ್ಚಿ ಹಾಕ್ಕೋಬೋದು. ನಾನು ಎಣ್ಣೆ, ಸೋಯಾ ಸಾಸ್ ಹಾಗೂ ಕೆಚಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಎಲ್ಲವನ್ನು ಹಾಕಿ ಒಮ್ಮೆ ಕೈಯಾಡಿದೆ. ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ನೀವು ಉದುರಿಸ್ಕೊಳ್ಬೋದು. ನಾನು ಅದೆಲ್ಲ ಏನೂ ಹಾಕಿಲ್ಲ. ಇದಿಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ರುಚಿ ರುಚಿಯಾದಂತಹ ತಿಂಡಿಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ. ನೀವು ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ, ರುಚಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಒಂದೇ ರೆಸಿಪಿಯಲ್ಲಿ 3 ತಿಂಡಿಯನ್ನು ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಂಡ್ರಿ. ಹಾಗೆ ಮತ್ತೆ ಮತ್ತೆ ಅಡುಗೆ ಆಟದಲ್ಲಿ ಭೇಟಿಯಾಗ್ತಾ ಇರೋಣ. ಲೈಕ್ ಇರಲಿ, ಕಮೆಂಟ್ ಬರಲಿ, ಸಬ್ಸ್ಕ್ರೈಬ್ ತಪ್ಪದಿರಲಿ. ಅಡುಗೆ ಆಟ, ಇದು ಮನೆಯೂಟದ ಸಂಭ್ರಮ. ಧನ್ಯವಾದಗಳು.